ನಿಮಗೆ ಬೇಲ್ ಸಿಗುತ್ತೆ. 302 ಮರ್ಡರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋದಲ್ಲೂ ಕೂಡ ರಿಜೆಕ್ಟ್ ಆದಾಗ ಮತ್ತೆ ಬೇಲ್ ಸಿಗುತ್ತೆ. ಯಾವಾಗ ಅಂದಾಗ ಆ ಕಾರಣದಲ್ಲಿ ಬೇಲ್ ಕೊಟ್ಬಿಡ್ತಾರೆ. ಸರ್, ಇವಾಗ ಆಕ್ಚುಲಿ ನೀವು ನೋಡಿರ್ಬೋದು, ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಪವಿತ್ರ ಗೌಡ ಪರ ವಕೀಲರು ಬೇಲ್ಗೆ ಅಪ್ಲೈ ಮಾಡಿದ್ರು. ಆಕ್ಚುಲಿ ಬೇಲ್ ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿತ್ತು, ಅದಾದ್ಮೇಲೆ ಮತ್ತೆ ಅಪ್ಲೈ ಮಾಡಿದ್ರು. ಅದು ಒಂದು ರೀಸನ್ ಏನಪ್ಪ ಅಂತಂದ್ರೆ, ನನ್ನ ಮಗಳಿಗೆ ಎಕ್ಸಾಮ್ ಇದೆ, ಸೊ ನನ್ನ ತಾಯಿಯಾಗಿ ನಾನು ಅಲ್ಲಿ ಇರಲೇಬೇಕು ಸಪೋರ್ಟಿಂಗ್ ಮಾಡೋಕ್ಕೆ, ಸೊ ಹಾಗಾಗಿ ನನಗೆ ಬೇಲ್ ಬೇಕು ಅಂತ ಒಂದು ಅಪ್ಲೈ ಮಾಡಿದ್ರು. ಅದು ರಿಜೆಕ್ಟ್ ಆಯಿತು. ಈ ಥರ ಒಂದು ಕಾರಣ ಕೊಟ್ಕೊಂಡು ಬೇಲ್ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಅಥವಾ ಅವಕಾಶ ಇರೋದಕ್ಕೆ ಮಾಡಿರ್ತಾರೆ, ಬಟ್ ಈ ಥರದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡುತ್ತಾ ಕೋರ್ಟ್ ಅಂತ? ಇದೆಲ್ಲ ಅವಕಾಶ ಇದೆ. ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ರೀತಿಯಾದ ನಿರ್ಬಂಧಗಳಿಲ್ಲ, ಸ್ವತಂತ್ರ ಇದೆ, ಏನು ಬೇಕಾದ್ರೂ ಹೇಳ್ಬೋದು. ಮಗು ಕಟಿಂಗ್ ಮಾಡಿಸ್ಬೇಕಂತಲೂ ಬೇಲ್ ಹಾಕೊಳ್ಳಿ, ತೊಂದರೆ ಇಲ್ಲ, ಹಾಕ್ಸ್ಕೋಬೋದು. ನಾನು ಕಟಿಂಗ್ ಶಾಪಲ್ಲಿ ಇರಲೇಬೇಕು ಅಂತಲೂ ಹಾಕೊಳ್ಳಿ, ಪರವಾಗಿಲ್ಲ. ಬಟ್ ಅದರ ವಿಚಾರಣೆಯನ್ನು ನೋಡ್ಕೊಳ್ತೆ ಕೋರ್ಟು, ಯಾಕೆ ನಾನು ಈ ವಿಷಯಕ್ಕೆ ಕೊಡಬೇಕು ಅಂತ ಹೇಳಿ. ಈಗ ಆರೋಪ ತುಂಬ ಗಟ್ಟಿಯಾಗಿದ್ದಾಗ, ಬಲವಾಗಿದ್ದಾಗ, ಅಥವಾ ಸಾಕ್ಷಿಗಳು ಇನ್ನೂ ಮುಗದೇ ಇದ್ದಾಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿಕೊಂಡಾಗ ಅವ್ರ ರೈಟ್ಸು, ಬೇಲ್ಗೆ ಅಪ್ಲಿಕೇಶನ್ ಹಾಕೊಳ್ಳೋದು ರೈಟ್ಸು. ಏನೇನು ಸನ್ನಿವೇಶ ಬರ್ತೋ ಪಾಪ ಏನೋ ಕಾತುರ, ಏನೋ ಸಿಗುತ್ತಾ, ಏನೋ ಒಂದು ಅಲೋ ಹೋಗ್ಬಿಡುತ್ತಾ ಅನ್ನೋವಂಥದ್ದು, ಆ ರೀತಿಯಲ್ಲಿ ಹಾಕೊತಾರೆ. ಬಟ್ ಯಾವೂ ಕೂಡ ಇಂಥವು ಈ ಕೇಸ್ನಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ಇನ್ನೊಂದು, ನಿಮಗೆ ಬೇಲ್ ಸಿಗುತ್ತೆ. 302 ಮರ್ಡರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋದಲ್ಲೂ ಕೂಡ ರಿಜೆಕ್ಟ್ ಆದಾಗ ಮತ್ತೆ ಬೇಲ್ ಸಿಗುತ್ತೆ. ಯಾವಾಗ ಅಂದಾಗ ಸಂದರ್ಭ ಚೇಂಜ್ ಆಗಬೇಕು. ಏನು ಸಂದರ್ಭ? ಕೇಸಿನ ಸಂದರ್ಭ ಚೇಂಜ್ ಆಗಬೇಕು. ಸಾಕ್ಷಿಗಳೆಲ್ಲ ಮುಗ್ದೋಗಿದೆ, ಇನ್ನು ನನ್ನ ಅವಶ್ಯಕತೆ ಜೈಲಿರುವಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನು ತೀರ್ಪು ಒಂದೇ ಬಾಕಿ. ಇನ್ನು ತೀರ್ಪು ಅಥವಾ ಇಲ್ಲ ಬೇರೆ ಆರ್ಗ್ಯುಮೆಂಟು ಅದು ಇದು ಎಲ್ಲ ಇರ್ತವೆ. ಇವೆಲ್ಲ ಒಂದು 6-8 ತಿಂಗಳು ನಡೆಯುತ್ತೆ. ಅಲ್ಲಿವರೆಗೂ ನನ್ನ ಜೈಲು ಇರಿಸೋದ ಕಾರಣ ಏನೋ, ನಾನು ಸಾಕ್ಷಿ ನಾಶ ಮಾಡ್ತೀನಿ ಅಂತ. ಸಾಕ್ಷಿಗಳನ್ನೆಲ್ಲ ಮುಗ್ದೋಯ್ತು, ಪ್ರಮುಖ ಸಾಕ್ಷಿಗಳು ಮುಗ್ದೋಯ್ತು. ಇನ್ನು ಪೊಲೀಸರದು ಸಿಬ್ಬಂದಿಗಳು, ಕಾನ್ಸ್ಟೇಬಲ್ಸು ಅವರು ಇರ್ತವೆ. ನಾನು ಯಾರನ್ನೂ ಕೂಡ ನಾನು ಟ್ಯಾಂಪರ್ ಮಾಡೋಕ್ಕಾಗಲ್ಲ, ಎಲ್ಲ ನಿಮ್ಮಲ್ಲಿ ರೆಕಾರ್ಡ್ಸ್ ಇದ್ದಾವೆ. ಇನ್ನು ನೀವು ಅಲ್ಲಿರೋ ಬದಲು ನನ್ನ ಕರ್ತವ್ಯಗಳನ್ನು ನೀವು ಡಿಸ್ಚಾರ್ಜ್ ಮಾಡಬೇಕು. ನನಗೊಬ್ಳು ಹೆಣ್ಮಗಳಿದ್ದಾಳೆ, ಆಕೆಯನ್ನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಒಂದು ಕುಟುಂಬ ಇದೆ, ನಾನು ದುಡಿದ್ರೇ ಮಾಡಬೇಕು, ಅಥವಾ ನನ್ನ ವ್ಯವಹಾರಗಳಿದ್ದಾವೆ, ನನ್ನಿಂದ ಎಷ್ಟೋ ಜನಕ್ಕೆ ಲಾಸ್ ಆಗಿದೆ, ನನ್ನ ಎಲ್ಲನೂ ಕೂಡ ಅದನ್ನು ಪ್ಯಾಚಪ್ ಮಾಡಬೇಕು. ಹಾಗಾಗಿ ಕೇಸ್ನಲ್ಲಿ ಇವಾಗ ನನ್ನ ಜೈಲಿರಿಸುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಮೊದಲು, ಅದ ನಂತರ ಇದು ಸಬ್ಸ್ಟಾನ್ಷಿಯಲ್ ಕಾರಣಗಳು ಬಿಡಿ, ಅಥವಾ ನಾನು ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯವಾಗಿದ್ದೀವಿ, ಈ ರೀತಿಯಾಗಿ ಮಾಡ್ಬೋದು. ಬಟ್ ಈಗ ಹಾಕಿರುವಂಥದ್ದು ಈ ಸಂದರ್ಭ ಸರಿ ಇಲ್ಲ, ತುಂಬ ಅರ್ಲಿ ಆಯಿತು. ಮತ್ತು ರೀಸನ್ ಅಷ್ಟೇ, ನಾನು ಹೇಳಿದ್ನಲ್ಲ, ಮಗು ಕಟಿಂಗ್ ಮಾಡಿಸ್ಬೇಕು ಅನ್ನೋದು ಕೂಡ ನೀವು ಅಪ್ಲಿಕೇಶನ್ ಹಾಕಲಿ, ಏನು ತೊಂದರೆ ಇಲ್ಲ, ಹಾಕೋಬೋದು. ಆದರೆ ಈ ಸಿಚುವೇಶನಲ್ಲಿ ಅಲ್ಲ. ಆಮೇಲೆ ಹಾಕೊಳ್ಳೋದು ಹಾಕೋಬೋದು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ ಅಥವಾ ಆಲ್ಮೋಸ್ಟು ನಾನು ಪವಿತ್ರ ಅವ್ರದ್ದೇ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಕೆಲವು ಕೇಸ್ಗಳಲ್ಲಿ ನೀವು ನೋಡ್ಬೋದು, ಗಂಡ ಹೆಂಡತಿನೇ ಕೊಲೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾರೆ. ಇಬ್ಬರು ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಅವರಿಬ್ಬರಿಗೂ. ಈಗ ಆ ಮಕ್ಕಳು ನೋಡ್ಕೊಳ್ಳೋದು ಯಾರು? ಆ ಮಕ್ಕಳನ್ನ ಕರ್ಕೊಂಡೋಗಿ ಯಾವುದೋ ಒಂದು ಇದ್ರಲ್ಲಿ ಹಾಕ್ಬಿಟ್ಟಿರ್ತಾರೆ, ಹಾಸ್ಟೆಲಲ್ಲೋ ಗೌರ್ಮೆಂಟ್ ಇದರಲ್ಲೋ ಅಥವಾ ಗೌರ್ಮೆಂಟ್ ಮಕ್ಕಳ ಕಲ್ಯಾಣ ಕೇಂದ್ರದಲ್ಲಿ ಹಾಕ್ಬಿಡ್ತಾರೆ. ಆಗ 3 ತಿಂಗಳು 4 ತಿಂಗಳಿಗೆಲ್ಲ ನಿಮಗೆ ಆ ಕಾರಣದಲ್ಲಿ ಬೇಲ್ ಕೊಟ್ಬಿಡ್ತಾರೆ, ಯಾಕಂದರೆ ಮಗುಗೋಸ್ಕರ. ಸೊ ದಿಸ್ ಇಸ್ ದ ಹ್ಯುಮ್ಯಾನಿಟಿ, ಇದೆಲ್ಲ ಗ್ರೌಂಡ್ಸು. ಇಲ್ಲಿ ನೋಡ್ಕೊಳ್ಳೋಂಥವ್ರು ಯಾರಿದ್ದಾರೆ, ಏನಿಲ್ವಾ ಅನ್ನೋಂಥ ಇಂಥದ್ದು ಎಲ್ಲವೂ ಕೂಡ ಜಾಹೀರಾತು ಥರ ಆಗ್ಬಿಟ್ಟಿದೆ ಕೋರ್ಟ್ನಲ್ಲಿ, ಯಾರಿದ್ದಾರೆ, ವಾಟ್ ಈಸ್ ದ ಬ್ಯಾಕಪ್ ಅಂತೇಳಿ. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಓಕೆ.